ಇನ್ನೊಂದು ವಿಷಯ ಅಂತಂದ್ರೆ, ಈ ವರ್ಷದ ಆಗಸ್ಟ್ 7ರಿಂದ 15ರವರೆಗೂ ನಡೆಯುವ ಪ್ರೈಮ್ ಮೆಂಬರ್ಸ್ ಆಗಸ್ಟ್ 6ಕ್ಕೆ ಸ್ಟಾರ್ಟ್ ಆಗ್ತದೆ ಅಮೆಝಾನ್ ಗ್ರೇಟ್ ಫ್ರೀಡಮ್ ಫೆಸ್ಟಿವಲ್ ಸೇಲ್ ನಲ್ಲಿ ತುಂಬಾ ಆಫರ್ಸ್ ನಡೀತಾ ಇದೆ. ಅದರಲ್ಲಿ ನೀವು ಏನ್ ತಗೊಳ್ಳದೆ ಬಿಡ್ತೀರೋ ಅಂತ ನಂಗಂತೂ ಗೊತ್ತಿಲ್ಲ, ಆದ್ರೆ ಈ ಒಂದು ಲೈಟ್ ಅನ್ನು ತಗೊಳ್ಳೇಬೇಕು. ನೋಡಿ, ಇದರ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಅದನ್ನು ಬಿಗಿನರ್ಸ್ ಕಂಟೆಂಟ್ ಕ್ರಿಯೇಟ್ ಆಗಿದ್ರೆ ನಿಮ್ಗೆ ತುಂಬಾ ಹಣ ಕೊಡ್ಬೇಕು ಅಂತಿಲ್ಲ ಲೈಟ್ಗೆ. ಈ ಒಂದು ಸಣ್ಣ ಲೈಟ್ ತಗೊಂಡ್ರು ಸಾಕು, 400 to 600 ಒಳಗಡೆ ಲೈಟ್ ಬರ್ತದೆ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಅಷ್ಟು ಪವರ್ ಇದೆ ಇದಕ್ಕೆ, ಅಷ್ಟು ಸ್ಪ್ರೆಡ್ ಆಗಿ ಹೊಡಿತದೆ, ಸುಮ್ಮನೆ ಒಂದು ಪಾಯಿಂಟ್ ಆಗಿ ಬೀಳ್ತಾ ಇಲ್ಲ ಲೈಟ್. ಇವಾಗ ಮಳೆಗಾಲ, ನಿಮ್ಗೆ ಮನೆಯ ಒಳಗಡೆ ಶೂಟಿಂಗ್ ಮಾಡ್ಬೇಕು, ಆದ್ರೆ ಲೈಟ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ, CF ಅಲ್ಲಿ ಇರೋದಂತೂ ವೇಸ್ಟ್. ಈ ಒಂದು ಲೈಟ್ ಅನ್ನು ನಾನು ತೋರಿಸ್ತೇನೆ ನಿಮ್ಗೆ. ನೋಡಿ, ನಾನು ಯಾವ ತರ, ಏನು ಇಲ್ಲ ಇದರಲ್ಲಿ. ಒಂದು ಮ್ಯಾಗ್ನೆಟ್ ಇದೆ, ಇಲ್ಲಿ ಮ್ಯಾಗ್ನೆಟ್ ಅನ್ನು ಹೀಗೆ ಅಂಟಿಸಿದ್ರೆ ಕೆಲಸ ಮುಗೀತು. ಆಮೇಲೆ ಹೀಗೆ ಕ್ಯಾಮರಾನಿಗೆ ಇಟ್ಟರೆ ಉಂಟಲ್ಲ, ವಿಡಿಯೋ ಸ್ಟಾರ್ಟ್. ಇಷ್ಟೇ. ನಿಮ್ಗೆ ಆ ಲೈಟ್ಗೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಒಂದು ಲೈಟ್ ತಗೊಂಡ್ರೆ ಸಾಕು. ನೀವು ಟ್ರೈಪಾಡ್ ಯೂಸ್ ಮಾಡ್ತಾ ಇದ್ದೀರಾ, ಟೆನ್ಷನ್ ಬೇಡ, ಇನ್ನೂ ಕೂಡ ಸುಲಭ. ಟ್ರೈಪಾಡ್ಗೆ ಇದು ಈಸಿಯಾಗಿ ಅಂಟುತ್ತದೆ. ನಿಮ್ಗೆ ಬೇಕಾದ್ರೆ ಫ್ಲೆಕ್ಸಿಬಲ್ ಬೇಕಾದ್ರೆ ಮಾಡ್ಕೋಬಹುದು, ಡೌನ್ ಸ್ವಲ್ಪ ಮೇಲೆಲ್ಲ ಮಾಡಿಕೊಂಡು ಆ ತರ ಕೂಡ ಯೂಸ್ ಮಾಡಿ ನೀವು ನಿಮ್ಮ ವಿಡಿಯೋವನ್ನು ರೆಕಾರ್ಡ್ ಮಾಡಬಹುದು. ಆಮೇಲೆ ಇನ್ನೊಂದು ವಿಷಯ, ನಿಮ್ಗೆ ಟ್ರೈಪಾಡ್ ಇಲ್ಲ, ವಿಂಡೋ ಇಲ್ಲ, ಒಂದು ಸರ್ಫೇಸ್ ಅಲ್ಲಿ ಇಡ್ಬೇಕಾ, ಅದು ಕೂಡ ಈ ಫ್ಲೆಕ್ಸಿಬಲ್ ಆಗಿರೋ ಇದನ್ನು ಇಟ್ಕೊಂಡು ಸ್ವಲ್ಪ ಆಚೆ ಈಚೆ ಮಾಡಿ ಅಲ್ಲಿ ಕೂಡ ಇಡಬಹುದು. ಇನ್ನು ನೀವು ಬ್ಯಾಂಗ್ಳೂರ್ನಲ್ಲಿ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಿದ್ದೀರಾ, ಲಾಗ್ ಆಫ್ ಆಗಿ ಬಂದು ಕ್ಯಾಬ್ ಇಂದ ಇಳಿಬೇಕಾದ್ರೆ ಮಧ್ಯರಾತ್ರಿ 1:30 ಗಂಟೆ 2 ಗಂಟೆ ನೀವು ಕ್ಯಾಬಿಂದ ಇಳಿದು ನಿಮ್ಮ ರೂಮ್ ಅಥವಾ PG ಎಲ್ಲಿ ಸ್ಟೇ ಆಗಿದ್ರೆ ಅಲ್ಲಿಗೆ ಹೋಗುವಾಗ ನಿಮ್ಮ ಹಿಂದಿನಿಂದ ಯಾರೋ ನಡ್ಕೊಂಡು ಬಂದಾಗೆ ಭಾಸ ಆಗ್ತದೆ. ತುಂಬಾ ದೂರದಲ್ಲಿ ಯಾರೋ ಇಬ್ರು ಒಳ್ಳೆ ಮನುಷ್ಯರ ತರ ಯಾರೋ ಇದ್ದಾರೆ, ಪೊಲೀಸರ ಯಾರೋ ಒಬ್ರು ಇದ್ದಾರೆ. ನಿಮ್ಗೆ ಕೂಗ್ಲಿಕ್ಕೆ ನಿಮ್ಗೆ ಅಷ್ಟು ಧೈರ್ಯ ಇಲ್ಲ. ಇವಾಗ ಅವರನ್ನು ಕೂಗಿ ಕರೆದ್ರೆ ಅವ್ರಿಗೂ ಕೇಳಲಿಕ್ಕೂ ಇಲ್ಲ. ನಿಮ್ಮ ಹಿಂದಿನ ಬಟ್ಟೆ ಯಾರೋ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಭಾಸ ಆಗ್ತಿದೆ. ಆವಾಗ ನೀವೇನ್ ಮಾಡ್ತೀರಾ, ಈ ಲೈಟ್ನ ಒಂದು ಫ್ಲೆಕ್ಸಿಬಲ್ ಒಂದು ಇದು ಉಂಟಲ್ಲ, ಅದನ್ನು ಓಪನ್ ಮಾಡ್ತೀರಾ. ವಿಸಿಲ್ ಉಂಟಲ್ಲ, ಅದನ್ನು ವಿಸಿಲ್ ಬಾಯಿಗಿಟ್ಟು ಊದಿದ್ರೆ ಹಿಂದೆ ಇರುವವರು ಓಡ್ತಾರೆ, ತುಂಬಾ ಮುಂದೆ ಇರುವವರು ನಿಮ್ಮನ್ನು ನೋಡ್ತಾರೆ. ನೀವಿನ್ನೆಲ್ಲೋ ದೂರ ಹೋಗಿದ್ದೀರಾ, ಅಲ್ಲಿ ನಿಮ್ಗೆ ಒಂದು ಅನ್ಅಫಿಷಿಯಲ್ ಕ್ಯಾಂಪಿಂಗ್ ಮಾಡಬೇಕು, ಬೇಕಾದ ಸಾಮಗ್ರಿಗಳೆಲ್ಲ ಇವೆ, ಕಟ್ಟಿಗೆ ಅದು ಇದೆಲ್ಲ ಇವೆ. ಆದ್ರೆ ಬೆಂಕಿ ಉರಿಸ್ಲಿಕ್ಕೆ ಬೆಂಕಿ ಪೊಟ್ಟಣ ಇಲ್ಲ. ಟೆನ್ಷನ್ ಬೇಡ, ಪೊಟ್ಟಣದೊಳಗಡೆ ಬೆಂಕಿ ಉಂಟು. ಇದನ್ನು ನೀವೆಂತ ಮಾಡ್ಬೇಕಂದ್ರೆ ಓಪನ್ ಮಾಡಿ, ಈ ಒಂದು ಬಟನ್ ಇದೆಯಲ್ಲ, ಇಲ್ಲಿ ನಿಮ್ಗೆ ಒಂದು ಸೈನ್ ಕೊಟ್ಟಿದ್ದಾರೆ ಲೈಟರ್ ಇದು, ಅದನ್ನು ಹೋಲ್ಡ್ ಮಾಡಿ ಪ್ರೆಸ್ ಮಾಡಿಡಿ. ಸ್ವಲ್ಪ ಹೊತ್ತು, ಒಂದು 2-3 ಸೆಕೆಂಡಲ್ಲಿ ಆ ರಿಂಗ್ ಅಲ್ಲಿ ಉರಿತದೆ. ನಿಮ್ಗೆ ಬೇಕಾದ್ರೆ ಸಿಗರ್ ಉರಿಸಬಹುದು, ಇದರಲ್ಲಿ ಕ್ಯಾಂಪಿಂಗ್ಗೆ ಕಟ್ಟಿಗೆ ಬೇಕಾದ್ರೆ ಉರಿಸಬಹುದು. ಪೇಪರ್ನ ಸಹಾಯದಿಂದ ಉರಿಸಿ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಕೊಂಡೋಗಿ ಹೊತ್ತಿಸಬಹುದು. ಇನ್ನು ನಿಮ್ಮ ಮನೆಯಲ್ಲಿ ಯಾವುದೊಂದೊಂದು ಸಣ್ಣ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಹಾಳಾಗಿದೆಯಾ, ಅದನ್ನು ಬಿಚ್ಚಿ ಒಳಗಡೆ ನೋಡ್ಬೇಕಾ, ಇಲ್ಲಾಂದ್ರೆ ಅದರ ಒಳಗಡೆ ಇರುವ ಮೋಟಾರ್ ಅನ್ನು ತೆಗೆದು ಆಟ ಆಡ್ಬೇಕಾ, ಇದರಲ್ಲೇ ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ, ಅದನ್ನು ಹೀಗೆ ತೆಗೆದು ಹೀಗೆ ಫಿಕ್ಸ್ ಮಾಡಿ ಗುದ್ದಿ ತಿರುಗಿಸಿದ್ರೆ ಸ್ಕ್ರೂ ಓಪನ್ ಆಯ್ತು.